Welcome to Ganakaloka YouTube channel. In the last video, I am explaining the 7th program of PUC second year lab program. That is, we have to create binary file and display the binary file and also displaying the binary file with greater than 90 marks. In this video, I am explaining the 8th program of PUC second year computer science lab program. ಈ ವಿಡಿಯೋದಲ್ಲಿ 8ನೇ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಲಿ. ಸಬ್ಸ್ಕ್ರೈಬ್ ಆದರೆ ಮಾತ್ರ ನೀವು ನನ್ನ ನೆಕ್ಸ್ಟ್ ವೀಡಿಯೋಸ್ನ ಅಂದರೆ ನೆಕ್ಸ್ಟ್ ಪ್ರೋಗ್ರಾಮ್ಸ್ನ ನೀವು ನೋಡ್ಬೋದು, ಇಲ್ಲ ಅಂದರೆ ನೋಡೋಕ್ಕಾಗಲ್ಲ. ಸೊ ಈ ಪ್ರೋಗ್ರಾಮು ನಿಮಗೆ ಇಷ್ಟ ಆದರೆ ಅಂದರೆ ಹೇಳೋ ರೀತಿ ಇಷ್ಟ ಆದರೆ, ಎಕ್ಸ್ಪ್ಲೇನ್ ಮಾಡೋ ರೀತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಸೊ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಬಬಲ್ ಸಾರ್ಟ್ ಟೆಕ್ನಿಕ್ ಅಥವಾ ಬಬಲ್ ಸಾರ್ಟ್ ಮೇಲೆ ಸಾರ್ಟಿಂಗ್ ಅನ್ನೋದನ್ನ ನೋಡೋಣ. ಈಗ ಫಸ್ಟಿಗೆ ಸಾರ್ಟಿಂಗ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸಾರ್ಟಿಂಗ್ ಅನ್ನೋದು ಏನಪ್ಪಾ ಅಂದರೆ ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಎ ಸ್ಪೆಸಿಫಿಕ್ ಆರ್ಡರ್. ಸ್ಪೆಸಿಫಿಕ್ ಆರ್ಡರ್ ಅಂದರೆ ಐದರ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ಲಿ ಅಥವಾ ಡಿಸೆಂಡಿಂಗ್ ಆರ್ಡರ್ಲಿ ನಾವು ಎಲಿಮೆಂಟ್ಸ್ನ ಅರೇಂಜ್ ಮಾಡೋ ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ, ಸಾರ್ಟಿಂಗ್ ಅಂತ ಕರಿತೀವಿ. ಈ ಸಾರ್ಟಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರ್ಟಿಂಗ್ ಟೆಕ್ನಿಕ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಬಬಲ್ ಸಾರ್ಟ್ ಆಗಿರ್ಬೋದು, ಸೆಲೆಕ್ಷನ್ ಸಾರ್ಟು, ಇನ್ಸರ್ಷನ್ ಸಾರ್ಟು, ಕ್ವಿಕ್ ಸಾರ್ಟು, ಮರ್ಜ್ ಸಾರ್ಟು, ರಾಡಿಕ್ ಸಾರ್ಟು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರ್ಟ್ ಇದಾವೆ. ಇದರಲ್ಲಿ ನಿಮಗೆ ಲ್ಯಾಬ್ ಪ್ರೋಗ್ರಾಮಲ್ಲಿ 2 ಟೈಪ್ಸ್ ಆಫ್ ಸಾರ್ಟಿಂಗ್ ಟೆಕ್ನಿಕ್ಸ್ ಮೇಲೆ ನಮಗೆ ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ. ಒಂದು ಬಬಲ್ ಸಾರ್ಟ್ ಕೊಟ್ಟಿದ್ದಾರೆ, ಇನ್ನೊಂದು ಸೆಲೆಕ್ಷನ್ ಸಾರ್ಟ್ನ ಕೊಟ್ಟಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಬಬಲ್ ಸಾರ್ಟ್ ಮೆಥಡ್ನ ಯೂಸ್ ಮಾಡಿಕೊಂಡು ಪೈಥಾನ್ ಪ್ರೋಗ್ರಾಮ್ನ ಹೆಂಗೆ ಬರೆಯೋದು, ಸಾರ್ಟಿಂಗ್ ಮಾಡೋದು ಹೆಂಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ನಿಮಗೆಲ್ಲ ಗೊತ್ತಿದೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಕೊನೆಯಲ್ಲಿ ನಮಗೆ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಪೂರ್ತಿ ವಿಡಿಯೋ ನೋಡಲಿಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ, ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ. ಸೊ ಪ್ರತಿಯೊಂದು ಲೈನ್ ನಾನೇನು ಪ್ರೋಗ್ರಾಮ್ ಬರಿತೀನೋ ಆ ಪ್ರೋಗ್ರಾಮ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಈಸಿಯಾಗಿ ಈ ಪ್ರೋಗ್ರಾಮು ಅರ್ಥ ಆಗುತ್ತೆ. ಸೊ ಫಸ್ಟಿಗೆ ನಾವು ಬಬಲ್ ಸಾರ್ಟ್ ಟೆಕ್ನಿಕ್ನ ಬರೀಬೇಕಾದ್ರೆ ನಾವು DEF ಅಂತೇಳಿ ಅಂದರೆ ಡಿಫೈನ್ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಫಂಕ್ಷನ್ ನೇಮ್ನ ನಾವು ಡಿಕ್ಲೇರ್ ಮಾಡಬೇಕಾದ್ರೆ ನಾವು DEF ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. DEF ಅಂದರೆ ಡಿಫೈನ್. ಇಲ್ಲಿ ಬಬಲ್ ಸಾರ್ಟ್ ಅಂತ ಏನು ಬರ್ತೀನಲ್ಲ, ಇದು ಫಂಕ್ಷನ್ ನೇಮ್. ಅಂದರೆ ನಾವು ಯಾವ ಸಾರ್ಟಿಂಗ್ ಟೆಕ್ನಿಕ್ನ ಯೂಸ್ ಮಾಡ್ತೀವೋ ಅದು ಗೊತ್ತಾಗ್ಲಿಕ್ಕೋಸ್ಕರ ಬಬಲ್ ಸಾರ್ಟ್ ಅಂತ ಬರ್ತೀನಿ. ನೆಕ್ಸ್ಟು ARR ಅಂತ ಬರ್ತೀನಿ. ARR ಅಂದರೆ ಅರೇ ಅಂತ ಹೇಳಿ. ಅಂದರೆ ಇಲ್ಲಿ ನಾವು ಸಾರ್ಟಿಂಗ್ನ ಮೋರ್ ದ್ಯಾನ್ 1 ನಂಬರ್ ಅಂದರೆ ನಾವು 1 ಎಲಿಮೆಂಟ್ ತೊಗೊಂಡ್ರೆ ಸಾರ್ಟ್ ಮಾಡೋಕ್ಕಲ್ಲ. ಸೊ ಮ್ಯಾಕ್ಸಿಮಮ್ ನಂಬರ್ ಮೋರ್ ದ್ಯಾನ್ 1 ಎಲಿಮೆಂಟ್ ತೊಗೊಳೋದ್ರಿಂದ ನಾವು ಅರೇ ಆಫ್ ಎಲಿಮೆಂಟ್ಸ್ನ ತೊಗೊಳೋದ್ರಿಂದ ARR ಅರೇನ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ಫಂಕ್ಷನ್ನ ಕ್ರಿಯೇಟ್ ಮಾಡಿದ್ಮೇಲೆ ಲಾಸ್ಟಿಗೆ ಕೋಲನ್ನ ಬರಿಬೇಕು. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಯಾವುದೇ ಫಂಕ್ಷನ್ ಆಗಿರಲಿ ಅಥವಾ ಕಂಡೀಷನಲ್ ಸ್ಟೇಟ್ಮೆಂಟ್ ಆಗಿರಲಿ, ಲೂಪಿಂಗ್ ಸ್ಟೇಟ್ಮೆಂಟ್ ಆಗಿರಲಿ, ನಾವು ಲಾಸ್ಟಿಗೆ ಕೋಲನ್ನ ಬರೀಲೇಬೇಕು. ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಎನ್ ಅಂದರೆ ಒಂದು ಲೆಂತ್ನ ತೊಗೊಳ್ತೀನಿ. ಲೆಂತ್ ಅಂದರೆ ನಮಗೆ ಮ್ಯಾಕ್ಸಿಮಮ್ ಈ ಸಾರ್ಟಿಂಗ್ ಟೆಕ್ನಿಕ್ ಪ್ರೋಗ್ರಾಮ್ನ ಮಾಡಲಿಕ್ಕೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬೇಕು ಅಥವಾ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸು ಎಷ್ಟು ಬೇಕು ಅನ್ನೋದನ್ನು ತೊಗೊಳಕ್ಕೋಸ್ಕರ ಅದನ್ನು ನಾನು ಎನ್ ಅಂತ ಕರಿತೀನಿ. ಎನ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ಎನ್ ಅರೇ. LEN ಫಂಕ್ಷನ್ ಇದು ಸ್ಟ್ರಿಂಗ್ ಫಂಕ್ಷನ್ ಅಂತ ಕರಿತೀವಿ. LEN ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ಗಿವ್ಸ್ ಲೆಂತ್ ಆಫ್ ದ ಅರೇ. ಅಂದರೆ ಅರೇನಲ್ಲಿ ನಾವು ಎಷ್ಟು ನಂಬರ್ನ ಕೊಟ್ಟಿರ್ತೀವೋ ಆ ನಂಬರ್ನ ಅದು ಹೋಲ್ಡ್ ಮಾಡಿಟ್ಕೊಂಡಿರ್ತೀವಿ, ಯಾವುದು ಎನ್ ಅನ್ನೋದು. ಸೊ ಎನ್ ಅನ್ನೋದೇನು, ಇಟ್ ಇಸ್ ದ ಟೋಟಲ್ ಮ್ಯಾಕ್ಸಿಮಮ್ ಆರ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎನ್ ಅರೇ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಫಾರ್ ಲೂಪ್ನ ಬರಿತೀನಿ. ಫಾರ್ ಲೂಪಲ್ಲಿ ಫಾರ್ ಐ ಇನ್ ರೇಂಜ್ ಎನ್ ಅಂತ ತಗೊಳ್ತೀನಿ. ಫಾರ್ ಐ ಇನ್ ರೇಂಜ್ ಎನ್ ಅಂತಂದರೆ ಇದು ನಮಗೆ ಲೂಪಿಂಗ್ ಸ್ಟೇಟ್ಮೆಂಟು. ಈ ಲೂಪಿಂಗ್ ಸ್ಟೇಟ್ಮೆಂಟಲ್ಲಿ ಫಸ್ಟು ಐ ಅಂತ ತಗೊಳ್ತೀನಿ. ಐ ಅಂದರೆ ಸ್ಟಾರ್ಟ್ ಆಗೋದು ಯಾವಾಗಲೂ 1 ಇಂದ ಸ್ಟಾರ್ಟ್ ಆಗುತ್ತೆ. ಐ ಇನ್ ರೇಂಜ್ ಆಫ್ ಎನ್. ರೇಂಜ್ ಆಫ್ ಎನ್ ಅಂದರೆ ಇಲ್ಲೇನು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ 4 ಕೊಟ್ಟಿದ್ರೆ 1 ಇನ್ ರೇಂಜ್ 4, ಅದೇ ರೀತಿ 2 ಇನ್ ರೇಂಜ್ 4, ಈ ಥರ ಟೋಟಲ್ಲು ಅಪ್ ಟು 4ವರೆಗೂ ಏನು ಬರುತ್ತದು ಲೂಪಿಂಗ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಇನ್ನೊಂದು ಫಾರ್ ಲೂಪ್ನ ತೊಗೊಳ್ತೀನಿ. ಫಾರ್ ಜೆ ಇನ್ ರೇಂಜ್ 0, n-i-1 ಅಂತ ತೊಗೊಳ್ತೀನಿ. ಸೊ ಇದನ್ನ ಯಾಕೆ ತೊಗೊಳ್ತೀನಿ ಅಂದರೆ ಫಾರ್ ಜೆ ಇನ್ ರೇಂಜ್ ಆಫ್ 0ದಿಂದ ಸ್ಟಾರ್ಟ್ ಆಗಲಿ, n-i-1. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು n ವ್ಯಾಲ್ಯೂ 4 ಕೊಟ್ಟಿದ್ದೆ ಅಂತ ಅನ್ಕೊಡ್ರಿ. ಲೆಂತ್ ಟೋಟಲ್ ಇಲ್ಲೇನಾಗುತ್ತೆ 4 ಮೈನಸ್ ಫಸ್ಟಿಗೆ 1 ಇರುತ್ತೆ ಐ ವ್ಯಾಲ್ಯೂ. 4 ಮೈನಸ್ 1 ಅಂದರೆ 4 - 2 ಆಯಿತು. 0 to 2ವರೆಗೂ ಅಂತ ಅರ್ಥ. ಅಂದರೆ ಅಲ್ಲಿವರೆಗೂ ನಮಗೆ ಅದು
ವರ್ಕ್ ಆಗಲಿ ಅಂತ ಅರ್ಥ. ಅದಕ್ಕೆ ನಾವೇನು ತೊಗೊಳ್ತೀವಿ, ಫಾರ್ ಜೆ ಇನ್ ರೇಂಜ್ 0, n ಮೈನಸ್ I ಮೈನಸ್ 1 ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ಒಂದು ಇಫ್ ಕಂಡೀಷನ್ನ ಬರಿತೀವಿ. ಇಫ್ ಕಂಡೀಷನ್ ಏನಂದರೆ, ಇಫ್ ಅರೇ ಆಫ್ ಜೆ ಈಸ್ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1. ಇದು ಯಾವ ಮೆಥಡಪ್ಪ ಅಂದರೆ, ನೀವು ಫಸ್ಟ್ ಇಯರ್ PUC ನಲ್ಲಿ ಸ್ವ್ಯಾಪಿಂಗ್ ಆಫ್ 2 ನಂಬರ್ಸ್ ಅಂತೇಳಿ ಒಂದು ಪ್ರೋಗ್ರಾಮ್ ಬರ್ದಿರಿ ಫಸ್ಟ್ ಇಯರ್ ಲ್ಯಾಬ್ ಪ್ರೋಗ್ರಾಮಲ್ಲಿ. ಅಲ್ಲಿ ಸ್ವ್ಯಾಪಿಂಗ್ ಟೆಕ್ನಿಕಲ್ ಏನು ಮಾಡ್ತೀವಿ, ನಾವು 2 ಎಲಿಮೆಂಟ್ನ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಆ ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡ್ತೀವಿ. ಅಂದರೆ ಸ್ವ್ಯಾಪಿಂಗ್ ಅಂದ್ರೇನು, ಇಂಟರ್ಚೇಂಜಿಂಗ್ ದ ವ್ಯಾಲ್ಯೂಸ್. ಅಲ್ಲಿ ನಾವೇನು ಮಾಡ್ತೀವಿ, ಟೆಂಪ್ ಇಸ್ ಈಕ್ವಲ್ ಟು ಎ ಆಫ್ ಐ ಇಸ್ ಈಕ್ವಲ್ ಟು ಎ ಆಫ್ ಜೆ ಇಸ್ ಈಕ್ವಲ್ ಟು ಟೆಮ್ ಅಂತೇಳಿ ಒಂದು ಲಾಜಿಕ್ ಬರಿತೀವಿ. ಅದೇ ಲಾಜಿಕ್ನ ನಾವು ಇಲ್ಲಿ ಬರಿತೀವಿ. ಸೊ ಇಲ್ಲಿ ಫಸ್ಟ್ಗೆ ನಾವೇನು ಮಾಡ್ತೀವಿ, ಇಫ್ ಅರೇ ಆಫ್ ಜೆ ಈಸ್ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1, ಇಫ್ ದಿಸ್ ಕಂಡೀಷನ್ ಈಸ್ ಟ್ರೂ, ಇದು ಕಂಡೀಷನ್ನು ಟ್ರೂ ಆದರೆ ನಮಗೆ ಏನಾಗುತ್ತಪ್ಪ ಅಂದರೆ, ನಿಮಗೆ ಗೊತ್ತಿದೆ ಇಫ್ ಕಂಡೀಷನ್ ಬರೆದು ಕೂಡ ಕೋಲನ್ನ ಬರೀಬೇಕು. ಅದಾದರೆ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಸ್ಟೇಟ್ಮೆಂಟ್ನ ಬರಿತೀವಿ, ಇನ್ಶುಲೇಷನ್ ಸ್ಟೇಟ್ಮೆಂಟು. ಸೊ ಅದೇನಪ್ಪ ಅಂದರೆ, ಅರೇ ಆಫ್ ಜೆ ಅರೇ ಆಫ್ ಜೆ ಪ್ಲಸ್ 1 ಇಸ್ ಈಕ್ವಲ್ ಟು ಅರೇ ಆಫ್ ಜೆ ಪ್ಲಸ್ 1 ಅರೇ ಆಫ್ ಜೆ. ಇದನ್ನ ಇಂಡಿವಿಜುವಲ್ ಆಗಿದ್ದು ಬರಿಬೋದು, ಇಲ್ಲ ಅಂದರೆ ಇಲ್ಲಿ ಒಟ್ಟಿಗೆ ಬರಿಬೋದು. ಇದು ಪೈಥಾನಲ್ಲಿ ಸ್ಪೆಷಾಲಿಟಿ. ಸೊ ಇಲ್ಲಿ ಏನಂದರೆ, ಅರೇ ಆಫ್ ಜೆ ಈ ಕಂಡೀಷನ್ ಟ್ರೂ ಆದರೆ ಅರೇ ಆಫ್ ಜೆ ಈಸ್ ಗ್ರೇಟರ್ ದೆನ್ ಅರೇ ಆಫ್ ಜೆ ಪ್ಲಸ್ 1. ಅಂದರೆ ಇಫ್ ಅರೇ ಆಫ್ 0 ಈಸ್ ಗ್ರೇಟರ್ ದೆನ್ ಅರೇ ಆಫ್ 0 ಪ್ಲಸ್ 1 ಅಂದರೆ 1 ಇತ್ತಪ್ಪ ಅಂದರೆ ಏನಾಗುತ್ತೆ, ವ್ಯಾಲ್ಯೂ ಇಂಟರ್ಚೇಂಜ್ ಆಗ್ತವೆ. ಯಾವ ರೀತಿ, ಅರೇ ಆಫ್ ಜೆ ಇಸ್ ಈಕ್ವಲ್ ಟು ಅರೇ ಆಫ್ ಜೆ ಪ್ಲಸ್ 1. ಇಲ್ಲಿ ಫಸ್ಟ್ ಎಲಿಮೆಂಟು ಇಲ್ಲಿ ಈಕ್ವಲ್ ಟು ಆದ್ಮೇಲೆ ಫಸ್ಟ್ ಎಲಿಮೆಂಟ್ ಏನಿರುತ್ತೋ ಅದು. ನೆಕ್ಸ್ಟು ಅರೇ ಆಫ್ ಜೆ ಪ್ಲಸ್ 1 ಇಸ್ ಈಕ್ವಲ್ ಟು ಅರೇ ಆಫ್ ಜೆ, ಇದು ವ್ಯಾಲ್ಯೂ ಇಂಟರ್ಚೇಂಜ್ ಆಗುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ಲಾಸ್ಟ್ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ವ್ಯಾಲ್ಯೂಸ್ ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗುತ್ತೆ ಅವಾಗ. ಈಗ ಫಸ್ಟಿಗೆ ನಾವೇನು ಮಾಡಿದ್ವಿ, ಇಲ್ಲಿ ಒಂದು ಫಾರ್ ಲೂಪ್ ತೊಗೊಂಡ್ವಿ, ಐ ವ್ಯಾಲ್ಯೂ ತೊಗೊಂಡ್ವಿ, ನೆಕ್ಸ್ಟು ಜೆ ವ್ಯಾಲ್ಯೂಸ್ ತೊಗೊಂಡ್ವಿ, ನೆಕ್ಸ್ಟು ಕಂಪೇರ್ ಮಾಡಿದ್ವಿ. ಅರೇ ಆಫ್ ಜೆ ಈಸ್ ಗ್ರೇಟರ್ ದೆನ್ ಅರೇ ಆಫ್ ಜೆ ಪ್ಲಸ್ 1ನ ಕಂಪೇರ್ ಮಾಡಿದ್ವಿ. ಅಂದರೆ ಈಗ ಬಬಲ್ ಸಾರ್ಟ್ ಟೆಕ್ನಿಕ್ ಏನು ಮಾಡುತ್ತೆ ಅಂದರೆ, ಅಡ್ಜಸೆಂಟ್ ವ್ಯಾಲ್ಯೂಸ್ನ ಕಂಪೇರ್ ಮಾಡುತ್ತೆ. ಅಡ್ಜಸೆಂಟ್ ವ್ಯಾಲ್ಯೂಸ್ ಕಂಪೇರ್ ಮಾಡಿ ನಮಗೆ ವ್ಯಾಲ್ಯೂ ಟ್ರೂ ಇದ್ದರೆ ಅದನ್ನು ಏನು ಮಾಡುತ್ತೆ, ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ಏನಾಯಿತು, ವ್ಯಾಲ್ಯೂಸು ಇಂಟರ್ಚೇಂಜ್ ಆದವು. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಏನು ತೊಗೊಳ್ತೀನಿ ಅಂದರೆ, ಇದು ನಮಗೆ ಪ್ರೋಗ್ರಾಮಲ್ಲಿ ಏನಾಗುತ್ತೆ, ಲಾಜಿಕ್ಕು ಅಂದರೆ ಸಾರ್ಟಿಂಗ್ ಆಗೋಕ್ಕೆ ಲಾಜಿಕ್ಕು. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಇನ್ಪುಟ್ ಲಿಸ್ಟ್ ಅಂತೇಳಿ ಬರಿತೀನಿ. ಇನ್ಪುಟ್ ಲಿಸ್ಟ್ ಅಂದರೆ ನಮಗೆ ಅರೇ ವ್ಯಾಲ್ಯೂಸ್ ಬೇಕು, ಅಂದರೆ ಎಷ್ಟು ವ್ಯಾಲ್ಯೂಸ್ ಅನ್ನೋದು ಬೇಕು. ನೆಕ್ಸ್ಟು ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್, ಯಾವ ವಿಧವ ಎಲಿಮೆಂಟ್ಸ್ ಅನ್ನೋದು ಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಇನ್ನೊಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಇನ್ನೊಂದು ಫಂಕ್ಷನ್ನು ಡಿಫೈನ್ ಇನ್ಪುಟ್ ಲಿಸ್ಟ್ ಅಂತ ತೊಗೊಳ್ತೀನಿ. ಈ ಇನ್ಪುಟ್ ಲಿಸ್ಟ್ ಅನ್ನೋದೇನು, ಇದು ಫಂಕ್ಷನ್ ನೇಮು. ಈ ಫಂಕ್ಷನ್ ನೇಮ್ನ ಬರೆದಿರೋದ್ರಿಂದ ನಾನೇನು ಮಾಡ್ತೀನಿ, ಇಲ್ಲಿ ಕೋಲನ್ನ ಬರ್ತೀನಿ. ನೆಕ್ಸ್ಟ್ ಅದಾದಮೇಲೆ ARR ಇಸ್ ಈಕ್ವಲ್ ಟು ಒಂದು, ಅಂದರೆ ಫಸ್ಟಿಗೆ ಅರೇ ಆಫ್ ಎಲಿಮೆಂಟ್ಸು 0 ಇರ್ತವೆ. ಸೊ ಬ್ಲ್ಯಾಂಕ್ ಇದನ್ನು ತೊಗೊಳ್ತೀನಿ. ಅರೇ ಆಫ್ ARR ಇಸ್ ಈಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ ಓಪನ್ ಕ್ಲೋಸ್ ಮಾಡಿದರೆ ಇಲ್ಲಿ 0 ಎಲಿಮೆಂಟ್ಸ್ ಇರ್ತವೆ ಅಂತ ಅಷ್ಟೇ ಫಸ್ಟಿಗೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇನ್ಪುಟ್ ಅಂದರೆ ವ್ಯಾಲ್ಯೂನ ತೊಗೊಳ್ತೀವಿ. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್, ಟೋಟಲ್ ನಂಬರ್ ಆಫ್ ಎಷ್ಟು ಎಲಿಮೆಂಟ್ಸ್ ಬೇಕೋ ಅಷ್ಟನ್ನು ನಾವು ಲಿಸ್ಟಿಗೆ ಕೊಡೋಕ್ಕೆ ನಾನೇನು ಮಾಡ್ತೀನಿ, ಈ ಸ್ಟೇಟ್ಮೆಂಟ್ನ ಬಡಿತೀನಿ. ಎನ್ ಇಸ್ ಈಕ್ವಲ್ ಟು, ಎನ್ ಅನ್ನೋದು ವೇರಿಯೇಬಲ್, ಇಲ್ಲಿ ಏನು ತೊಗೊಂಡ್ವಲ್ಲ ಅದು ಇಂಟ್ ಅನ್ನೋದು ಇಟ್ ಈಸ್ ಎ ಡಾಟಾ ಟೈಪ್, ಇನ್ಪುಟ್ ಅನ್ನೋದು ಇನ್ಪುಟ್ ಫಂಕ್ಷನ್ನು. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್, ಆ ಲಿಸ್ಟಿಗೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬೇಕು ಅನ್ನೋದನ್ನು ನಾವೇನು ಮಾಡ್ತೀವಿ, ಎನ್ನಲ್ಲಿ ಸ್ಟೋರ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಫಾರ್ ಲೂಪ್ ಹಾಕ್ತೀನಿ. ಫಾರ್ ಐ ಇನ್ ರೇಂಜ್ ಎನ್ ಅಂದರೆ ಇಲ್ಲಿ ನಾವು ಟೋಟಲ್ ಫಾರ್ ಎಕ್ಸಾಂಪಲ್ ಮೋರ್ ದ್ಯಾನ್ 1 ಎಲಿಮೆಂಟ್ ತೊಗೊಳ್ಳೋದ್ರಿಂದ ಇಲ್ಲಿ ಫಾರ್ ಲೂಪ್ನ ಯೂಸ್ ಮಾಡ್ತಿದ್ದೀವಿ. ಫಾರ್ ಐ ಇನ್ ರೇಂಜ್ ಎಫ್ ಎನ್ ತೊಗೊಂಡು ನೆಕ್ಸ್ಟ್ ಏನು ಮಾಡ್ತೀನಿ, ಎಲಿಮೆಂಟ್ ಇಸ್ ಈಕ್ವಲ್ ಟು ಇನ್ಪುಟ್ ಆಫ್ ಎಂಟರ್ ದ ಎಲಿಮೆಂಟ್ ಅಥವಾ ಎಂಟರ್ ಎಲಿಮೆಂಟ್ ಅಂತ ಬರಿತೀನಿ. ಇವಾಗ ಏನಾಗುತ್ತೆ, ಟೋಟಲ್ 4 ಎಲಿಮೆಂಟ್ಸ್ ಕೊಟ್ರಿ ಅಂತ ಅನ್ಕೊಡ್ರಿ, ಎನ್ ಇಸ್ ಈಕ್ವಲ್ ಟು 4 ಕೊಟ್ರಿ. 4 ಕೊಟ್ಟಾಗ ಏನಾಗುತ್ತೆ, ಫಾರ್ 1 ಅಂದರೆ ಫಸ್ಟ್ ಐ ವ್ಯಾಲ್ಯೂ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ದಟ್ ಇಟ್ ಈಸ್ 1 ಅಂತ. 1 ಇನ್ ರೇಂಜ್ ಆಫ್ 4, ಎನ್ ವ್ಯಾಲ್ಯೂ 4 ಕೊಟ್ಟಿರ್ತೀವಿ. 1 ಇನ್ ರೇಂಜ್ ಆಫ್ 4 ಅಂದರೆ ಅರೇ ಆಫ್ 1 ಇದ್ದಂಗೆ. ಅರೇ ಆಫ್ 1 ಫಸ್ಟ್ ವ್ಯಾಲ್ಯೂ ಕೇಳುತ್ತೆ, ನಾನು ಕೊಡ್ತೀನಿ. ನೆಕ್ಸ್ಟ್ ಅದು ಮತ್ತೇನು ಮಾಡುತ್ತೆ, 2 ಆಗುತ್ತೆ, ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆದಮೇಲೆ 2 ಆಗುತ್ತೆ. 2 ಎ ಆಫ್ 2, ಅರೇ ಆಫ್ 2 ತೊಗೊಳ್ತೀವಿ. ನೆಕ್ಸ್ಟು ಅದೇ ರೀತಿ 3 ಆಗುತ್ತೆ, ನೆಕ್ಸ್ಟ್ 4 ಆಗುತ್ತೆ, ಅಪ್ ಟು 4ವರೆಗೆ ಏನಾಗುತ್ತೆ, 4 ಎಲಿಮೆಂಟ್ಸ್ನ ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ನೆಕ್ಸ್ಟು ಏನು ಮಾಡ್ತೀವಿ ಅಂದರೆ, ಅರೇ ಡಾಟ್ ಅಪೆಂಡ್ ಫಂಕ್ಷನ್. ಈ ಅರೇ ಡಾಟ್ ಅಪೆಂಡ್ ಫಂಕ್ಷನ್ ಯಾಕೆ ಬರಿತೀವಿ ಅಂದರೆ, ಅಪೆಂಡ್ ಫಂಕ್ಷನ್ ಏನು ಮಾಡುತ್ತೆ, ಅಪೆಂಡ್ ಅನ್ನೋದು ಇಟ್ ವಿಲ್ ಆ್ಯಡ್ ದ ಎಲಿಮೆಂಟ್ ಟು ದ ಪ್ರೀವಿಯಸ್ ವ್ಯಾಲ್ಯೂ ಅಥವಾ ಪ್ರೀವಿಯಸ್ ಎಲಿಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಫಸ್ಟ್ ತೊಗೊಳ್ತೀನಿ ಎಲಿಮೆಂಟು, ಆ ಎಲಿಮೆಂಟ್ಗೆ ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ, ಅಪೆಂಡ್ ಅಂದರೆ ಆ್ಯಡ್ ಆಗ್ತಾ ಹೋಗುತ್ತೆ.
ಹಾಗಾಗಿ ನಾವೇನು ತೊಗೊತೀವಿ ARR ಅಪೆಂಡ್ ಫಂಕ್ಷನ್ ಎಲಿಮೆಂಟ್ ಅಂತ ತೊಗೊಳ್ತೀವಿ. ನೆಕ್ಸ್ಟು ಅದಾದಮೇಲೆ ರಿಟರ್ನ್ ಅರೇ, ಅಂದರೆ ಅದನ್ನು ಅರೇ ಏನಿರುತ್ತೋ ಟೋಟಲ್ ಆಗಿ ಆ ವ್ಯಾಲ್ಯೂಸ್ನ ಅಂದರೆ ಆ ಅರೇ ಎಲಿಮೆಂಟ್ಸ್ನ ನಾವೇನು ಮಾಡ್ತೀವಿ ರಿಟರ್ನ್ ಅಂದರೆ ಫಂಕ್ಷನ್ನಿಗೆ ಕಳಿಸ್ತೀವಿ ಅಂತ ಅರ್ಥ. ನೆಕ್ಸ್ಟ್ ಅದಾದಮೇಲೆ ಅರೇ ಇಸ್ ಈಕ್ವಲ್ ಟು ಇನ್ಪುಟ್ ಲಿಸ್ಟ್, ಅಂದರೆ ಇಲ್ಲಿ ನಾವು ಇನ್ಪುಟ್ ಲಿಸ್ಟ್ನ ತೊಗೊಂಡ್ವಿ. ಅದಾದಮೇಲೆ ಅದನ್ನೇನು ಮಾಡ್ತೀವಿ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಮಾಡೋಕ್ಕೆ ಒರಿಜಿನಲ್ ಲಿಸ್ಟ್ ಇಸ್ ಈಕ್ವಲ್ ಟು ಅರೇ, ಅಂದರೆ ARR ಅಂತ ಏನು ತೊಗೊಂಡಿರ್ತೀವೋ ಈ ಇನ್ಪುಟ್ ಲಿಸ್ಟ್ ಫಂಕ್ಷನಲ್ಲಿ ನಾವು ಏನು ತೊಗೊಂಡಿರ್ತೀವೋ ವ್ಯಾಲ್ಯೂ ಅದೇನಾಗುತ್ತೆ ನಮಗೆ ಅರೇ ಲಿಸ್ಟು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಒರಿಜಿನಲ್ ಲಿಸ್ಟ್ ಅಂತೇಳಿ ಕೊಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಬಬಲ್ ಸಾರ್ಟ್ ಫಂಕ್ಷನ್, ಇಲ್ಲೇನು ಕಾಲ್ ಮಾಡಿರ್ತೀವಿ ಅಂದರೆ ಫಂಕ್ಷನ್ ಡಿಫೈನ್ ಮಾಡಿರ್ತೀವಲ್ಲ ಆ ಫಂಕ್ಷನ್ನ ನಾವೇನು ಮಾಡ್ತೀವಿ ಕಾಲ್ ಮಾಡ್ತೀವಿ. ಬಬಲ್ ಸಾರ್ಟ್ ಅರೇ ಪ್ರಿಂಟ್ ಸಾರ್ಟೆಡ್ ಲಿಸ್ಟ್ ಅಂತೇಳಿ ಕೊಡ್ತೀವಿ. ಸಾರ್ಟೆಡ್ ಲಿಸ್ಟ್ ಅಂತ ಕೊಟ್ಟು ಅರೇ ಅಂತೇಳಿ ಕೊಡ್ತೀವಿ. ಸೊ ಇಲ್ಲಿ ನಮಗೆ ಈ ಥರ ಬರೆದ್ರೆ ಅಂದರೆ ಪೂರ್ತಿ ಪ್ರೋಗ್ರಾಮು ಇಲ್ಲಿ ಫಸ್ಟಿಗೆ 2 ಫಂಕ್ಷನ್ನ ಯೂಸ್ ಮಾಡ್ತೀವಿ. ಒಂದು ಬಬಲ್ ಸಾರ್ಟ್ ಟೆಕ್ನಿಕ್ನ ಬರಿತೀವಿ, ನೆಕ್ಸ್ಟು ವ್ಯಾಲ್ಯೂ ಇನ್ಪುಟ್ ಮಾಡ್ಕೊಳಕ್ಕೆ ಒಂದು ಫಂಕ್ಷನ್ನ ಬರಿತೀವಿ, ನೆಕ್ಸ್ಟ್ ಫಂಕ್ಷನ್ ಕಾಲ್ನ ಮಾಡ್ತೀವಿ. ಇಲ್ಲಿ ಒರಿಜಿನಲ್ ಲಿಸ್ಟ್ ಪ್ರಿಂಟ್ ಆಗುತ್ತೆ, ಅದೇ ರೀತಿ ಸಾರ್ಟೆಡ್ ಲಿಸ್ಟ್ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಹೆಂಗೆ ವರ್ಕ್ ಆಗುತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಇಲ್ಲಿ ನೋಡ್ರಿ 1 5 2 6 10 ಅಂತೇಳಿ ನಾನು ಒಂದು 5 ನಂಬರ್ಸ್ ಕೊಟ್ಟಿದ್ದೀನಿ. ಈ 5 ನಂಬರ್ಸು ಏನಾಗುತ್ತಂದರೆ ಫಸ್ಟು ಇಟ್ ವಿಲ್ ಕಂಪೇರ್ ದ ಪ್ರೀವಿಯಸ್ ವ್ಯಾಲ್ಯೂ, ಅಂದರೆ A of j is greater than A of j plus 1, A of j is greater than A of j plus 1. ಇದಾಯ್ತಪ್ಪ ಅಂದರೆ ಏನಾಗುತ್ತೆ ಇಲ್ಲಿ ಏನಾಗುತ್ತೆ 1 is greater than 5. ಕಂಡೀಷನ್ ಏನು 1 is greater than 5, ಕಂಡೀಷನ್ ಈಸ್ ಫಾಲ್ಸ್ ಆದರೆ ಈ ಎಲಿಮೆಂಟು ಇಂಟರ್ಚೇಂಜ್ ಆಗಲ್ಲ. ನೆಕ್ಸ್ಟ್ ಏನು ಮಾಡುತ್ತಂದರೆ ಬಬಲ್ ಸಾರ್ಟ್ ಟೆಕ್ನಿಕಲ್ಲಿ ನೆಕ್ಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟು ಮತ್ತು ಥರ್ಡ್ ಎಲಿಮೆಂಟು ಏನಾಗುತ್ತೆ ಕಂಪೇರ್ ಆಗುತ್ತೆ. ಸೆಕೆಂಡು ಥರ್ಡ್ ಎಲಿಮೆಂಟ್ ಏನಾಗುತ್ತೆ ಅಂದರೆ 5 is greater than 2, 5 is greater than 2, ಕಂಡೀಷನ್ ಈಸ್ ಟ್ರೂ. ಕಂಡೀಷನ್ ಟ್ರೂ ಆದಾಗ ಏನಾಗುತ್ತೆ ವ್ಯಾಲ್ಯೂ ಇಂಟರ್ಚೇಂಜ್ ಆಗುತ್ತೆ. ನಾವು ಹೆಂಗೆ ಸ್ವ್ಯಾಪಿಂಗ್ನಲ್ಲಿ ಇಂಟರ್ಚೇಂಜಿಂಗ್ ದ ವ್ಯಾಲ್ಯೂಸ್ ಅಂದರೆ ಎ ಇದ್ದಿದ್ದು ವ್ಯಾಲ್ಯೂ ಬಿ ಆಗುತ್ತೆ, ಬಿ ಇದ್ದಿದ್ದು ಎ ಆಗುತ್ತಲ್ಲ, ಅದೇ ರೀತಿ 5 is greater than 2 ಕಂಡೀಷನ್ ಟ್ರೂ ಆದರೆ 2 ಅನ್ನೋದು ಸೆಕೆಂಡ್ ಎಲಿಮೆಂಟ್ ಆಗುತ್ತೆ, 5 ಥರ್ಡ್ ಎಲಿಮೆಂಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ 5 ಬಂದಿರುತ್ತೆ, 5 is greater than 6 ಕಂಡೀಷನ್ ಫಾಲ್ಸ್, ಸೇಮ್ ಹಂಗೆ ಇರ್ತದೆ. ಅಂದರೆ ಇಲ್ಲಿ ನಮಗೇನಾಗುತ್ತೆ ಬಬಲ್ ಸಾರ್ಟ್ ಟೆಕ್ನಿಕಲ್ಲಿ ಪ್ರೋಸೆಸ್ ಹೆಂಗಾಗುತ್ತಪ್ಪ ಅಂದರೆ ಪ್ರೀವಿಯಸ್ ಅಡ್ಜಸೆಂಟ್ ಎಲಿಮೆಂಟ್ಸ್ನ ಕಂಪೇರ್ ಮಾಡುತ್ತೆ. ಅಡ್ಜಸೆಂಟ್ ಎಲಿಮೆಂಟಲ್ಲಿ ಫಸ್ಟ್ ಎಲಿಮೆಂಟು ಇದೇನಾದರೂ ಗ್ರೇಟರ್ ಇದ್ದರೆ ಇದೇನಾದರೂ ಲೆಸ್ ಇದ್ದರೆ ಅವಾಗ ಏನಾಗುತ್ತೆ ವ್ಯಾಲ್ಯೂ ಇಂಟರ್ಚೇಂಜ್ ಆಗುತ್ತೆ. ಇಲ್ಲ ಅಂದರೆ ಸಾರ್ಟೆಡ್ ಆರ್ಡರ್ನಾಗ ಅಂದರೆ ಅಸೆಂಡಿಂಗ್ ಆರ್ಡರ್ಲಿ ಇತ್ತಪ್ಪ ಅಂದರೆ ಅಲ್ಲಿ ಅದು ಸಾರ್ಟ್ ಆಗಲ್ಲ, ಆ್ಯಸ್ ಇಟ್ ಈಸ್ ಇರ್ತದೆ. ಈ ಥರ ನಮಗೆ ಪ್ರೋಸೆಸ್ ಹಾಕ್ಕೊಂತ ಹೋಗುತ್ತೆ. ಸೊ ಇಲ್ಲಿ ನಾವು ಫಸ್ಟಿಗೆ ಏನು ಮಾಡ್ತೀವಿ, ಈಗ ಫಸ್ಟು ಈ ಪ್ರೋಗ್ರಾಮ್ನ ನಾನು ಏನು ಮಾಡಬೇಕು ಸೇವ್ ಮಾಡಬೇಕು. ಪ್ರೋಗ್ರಾಮ್ನ ಸೇವ್ ಮಾಡಿದೆ. ಸೇವ್ ಮಾಡಿದ್ಮೇಲೆ ಪ್ರೋಗ್ರಾಮ್ನ ರನ್ ಮಾಡಬೇಕು. ರನ್ ಮಾಡಿದಾಗ ಇಲ್ಲಿ ನಮಗೇನು ಕೇಳುತ್ತೆ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳುತ್ತೆ. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ನಾನು 4 ಕೊಡ್ತೀನಿ. 4 ಕೊಟ್ಟಾದ್ಮೇಲೆ ಇಲ್ಲಿ ನಾನೇನು ಮಾಡ್ತೀನಿ ಒಂದು ವ್ಯಾಲ್ಯೂ ಫಸ್ಟ್ ವ್ಯಾಲ್ಯೂ 4 ಅಂತ ಕೊಡ್ತೀನಿ. ಅಂದರೆ 4 ಅಂತ ಕೊಟ್ಟು ನಾವಿಲ್ಲಿ 4, 3, 2, 1 ಅಂತ ಕೊಡೋಂಗಿಲ್ಲ. ಎಂಟರ್ ಎಲಿಮೆಂಟ್ ಒಂದು ಎಲಿಮೆಂಟ್ ಕೊಟ್ಟ ತಕ್ಷಣ ಎಂಟರ್ ಹೊಡಿಬೇಕು. ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಎಲಿಮೆಂಟ್ನ ಕೊಡಬೇಕು. 1 ಅಂತ ಕೊಡ್ತೀನಿ. ನೆಕ್ಸ್ಟು ಎಂಟರ್ ಎಲಿಮೆಂಟ್ ಫಾರ್ ಎಕ್ಸಾಂಪಲ್ 2 ಅಂತ ಕೊಡ್ತೀನಿ. ನೆಕ್ಸ್ಟ್ ಎಂಟರ್ ಎಲಿಮೆಂಟ್ 3 ಅಂತ ಕೊಡ್ತೀನಿ. ಇಲ್ಲಿ ನನಗೆ 4 ಎಲಿಮೆಂಟ್ಸ್ ಕೊಟ್ಟಿದ್ದೀನಿ ನಂಬರ್ ಆಫ್ ಎಲಿಮೆಂಟ್ಸು, ಹಾಗಾಗಿ 4 ವ್ಯಾಲ್ಯೂಸ್ನ ಇನ್ಪುಟ್ ಮಾಡಿದೆ. 4 ವ್ಯಾಲ್ಯೂಸ್ನ ಇನ್ಪುಟ್ ಮಾಡಿದ ತಕ್ಷಣ ನಾನು ಏನು ಮಾಡಬೇಕು ಎಂಟರ್ನ ಪ್ರೆಸ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ನಮಗೇನಾಗುತ್ತೆ ಒರಿಜಿನಲ್ ಲಿಸ್ಟ್ ಅಂದರೆ ನಾವೇನು ಕೊಟ್ಟಿರ್ತೀವೋ ಆ ಪ್ರಕಾರ ವ್ಯಾಲ್ಯೂಸು ಪ್ರಿಂಟ್ ಆಗುತ್ತೆ. 4 1 2 3 ಅಂತೇಳಿ ಪ್ರಿಂಟ್ ಆಯಿತು. ನೆಕ್ಸ್ಟ್ ಸಾರ್ಟೆಡ್ ಲಿಸ್ಟ್ ಅಂತೇಳಿ ಒಂದು ಪ್ರಿಂಟ್ ಮಾಡೀವಿ. ಅದರಲ್ಲಿ ನಮಗೇನಾಗುತ್ತೆ ಅಸೆಂಡಿಂಗ್ ಆರ್ಡ್ರಲ್ಲಿ ನಾವೇನು ಕೊಟ್ಟಿರ್ತೀವೋ ವ್ಯಾಲ್ಯೂ ಆ ವ್ಯಾಲ್ಯೂ ಅಸೆಂಡಿಂಗ್ ಆರ್ಡ್ರಲ್ಲಿ ಬಂತು 1, 2, 3, 4. ಸೊ ಇದು ಸಾರ್ಟೆಡ್ ಆಗಿ ಬಂದಿದೆ. ಒರಿಜಿನಲ್ ಲಿಸ್ಟು 4 1 2 3 ಇತ್ತು, ಸಾರ್ಟೆಡ್ ಲಿಸ್ಟು 1 2 3 4 ಇತ್ತು. ಈ ಥರ ನಾವು ಏನು ಮಾಡ್ತೀವಿ ಅಂದರೆ ಪ್ರೋಗ್ರಾಮ್ನ ಬರೆದು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇಲ್ಲಿ ಒರಿಜಿನಲ್ ಲಿಸ್ಟ್ ಏನು ಕೊಟ್ಟಿರ್ತೀವೋ ಅದು ಪ್ರಿಂಟ್ ಆಗುತ್ತೆ. ಇಲ್ಲಿ ಸಾರ್ಟೆಡ್ ಲಿಸ್ಟ್ ಅಂತ ಏನು ಕಾಲ್ ಮಾಡಿರ್ತೀವಲ್ಲ ಆ ಸಾರ್ಟೆಡ್ ಲಿಸ್ಟು ಬಬಲ್ ಸಾರ್ಟ್ ಟೆಕ್ನಿಕ್, ಈ ಟೆಕ್ನಿಕ್ಕು ಅಂದರೆ ಪ್ರೀವಿಯಸ್ ಎಲಿಮೆಂಟ್ಸ್ ಅಡ್ಜಸೆಂಟ್ಸ್ ಎಲಿಮೆಂಟ್ಸ್ನ ಚೆಕ್ ಮಾಡಿ ಅದು ಏನು ಮಾಡುತ್ತೆ ಸ್ವಾಪಿಂಗ್ ಇಂಟರ್ಚೇಂಜ್ ಮಾಡುತ್ತೆ. ಯಾವಾಗ ಕಂಡೀಷನ್ನು ಟ್ರೂ ಆದಾಗ. ಆ ಥರ ನಾವು ಪ್ರೋಗ್ರಾಮ್ನ ಬರಿಬೇಕು. ಇದು ಬಬಲ್ ಸಾರ್ಟ್ ಟೆಕ್ನಿಕ್ ಮೆಥಡು. ಇದೇ ರೀತಿ ನೆಕ್ಸ್ಟು ವಿಡಿಯೋ ಸೆಲೆಕ್ಷನ್ ಸಾರ್ಟ್ ಇರುತ್ತೆ. ಆ ಸೆಲೆಕ್ಷನ್ ಸಾರ್ಟಲ್ಲಿ ಏನು ಮಾಡುತ್ತೆ ಅಂದರೆ
ಒಂದು ಎಲಿಮೆಂಟ್ನ ಅಥವಾ ಒಂದು ಇಂಡೆಕ್ಸ್ನ ನಾವೇನು ಮಾಡ್ಕೊತಿರ್ತೀವಿ, ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೆಲೆಕ್ಟ್ ಮಾಡಿಕೊಂಡು ನಾವು ಅದ್ರ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಆ ವಿಡಿಯೋನು ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಾಗ ನಿಮಗೆ ಬೇಕಪ್ಪ ಅಂದರೆ ನೀವು ಈ ಪ್ರೋಗ್ರಾಮ್ನ ನೋಡಬೇಕಾದ್ರೆ ಫಸ್ಟು ಸಬ್ಸ್ಕ್ರೈಬ್ ಆಗಿರ್ಬೇಕು. ಸಬ್ಸ್ಕ್ರೈಬ್ ಆದರೆ ಮಾತ್ರ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಡ್ಬೋದು, ಇಲ್ಲಾಂದರೆ ನೋಡೋಕ್ಕಾಗಲ್ಲ.